ಈಗ ಬಾಹುಬಲಿ ಬೆಟ್ಟದಲ್ಲಿ ಕನಿಷ್ಠ 100ಕ್ಕೂ ಹೆಚ್ಚು ಬಾಡಿಗಳಿದ್ದೆ ಬಿಸಾಕಿದೀನಿ ಅಂತ ಇವನೇ ಹೇಳವನೆ. ಅಲ್ಲಿಗೆ ಹೋಗಿ ಅಂತಂದ್ರೆ ನೀತಾಚಾರ ಮಾಡ್ತಾರೆ. ನೀವೇ ಯಾರಾದ್ರೂ ಲೋಕಲ್ ಹೆಡ್ಸ್ ಹೋಗಿ ಅಲ್ಲಿ ಏನು ಮುಟ್ಟಕ್ ಹೋಗ್ಬೇಡಿ. ಡೋಂಟ್ ಟಚ್ ಎನಿಥಿಂಗ್, ಸೀನ್ ಆಫ್ ಕ್ರೈಮ್ ಅದು. ಅದನ್ನ ಶೂಟ್ ಮಾಡಿ ನೀವು ನನಗೆ ಕಳ್ಸಿದ್ರು ಆಯ್ತು, ಅಥವಾ ನಿಮ್ಮ ವಿಡಿಯೋ ನಿಮ್ಮ ಫೇಸ್ಬುಕ್ ಅಲ್ಲೋ ವಿಡಿಯೋದಲ್ಲೋ ಹಾಕ್ಬಿಡಿ, ಗಬ್ಬೆದ್ದೋಗ್ಲಿ ಎಲ್ಲ. ವಿ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಪಬ್ಲಿಕ್. ಯಾಕೆಂದ್ರೆ ನನಗನ್ನಿಸ್ತಾ ಇಲ್ಲ ಈ SIT ಅವರು ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾವ್ರೆ ಅಂತ. ಮಾಡ್ತಾರದೆಲ್ಲ ಅನ್ಯಾಯನೇ. ಬಾಡಿ ಕ್ಯಾಮ್ರಾ ಹಾಕಲ್ಲ, SIT ಕಚೇರಿಯಲ್ಲಿ CCTV ಹಾಕಲ್ಲ, ಭೀಮನ್ ಕರ್ಕೊಂಡೋದ್ರೆ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ CCTV ಇರಲ್ಲ, ವಾಕಿ ಟಾಕಿ ಬಳಸಲ್ಲ, ಪ್ರೈವೇಟ್ ಫೋನ್ಗಳನ್ನ ಬಳಸ್ತಾರೆ, ಟೆಕ್ನಾಲಜಿನ ಬಳಸೋಂದ್ರೆ ಬಳಸಲ್ಲ, ಬಂಗ್ಲೆಗೂಡದಲ್ಲಿ ಮೂಳೆಗಳಿದೆ ಹೋಗಲ್ಲ, ಬಾಹುಬಲಿ ಬೆಟ್ಟದಲ್ಲಿ ಹೋಗಲ್ಲ. ಇನ್ನೇನ್ ಮಾಡ್ತೀರಾ, ಕೊಲೆಗಾರ ಸಪೋರ್ಟ್ ಮಾಡ್ತಾರೆ. ಈ ಮಟ್ಟಿಗೆ ಕೆಲಸ ಮಾಡ್ತಿದ್ರೆ 3 ಬಿಟ್ಟು ನಿಂತ್ಕೊಂಡ್ರೆ ಇವ್ರನ್ನ ಬೀದಿಗಿಳಿಯಕ್ಕಾಗೋದು. ನಾನು 3 ಬಿಟ್ಟಿದ್ದೀನಿ. ಓಕೆ, ನಾವು ಈಗ ಯಾರಾದ್ರೂ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಒಂದು ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲ್ ಅಲ್ಲೇ ಮಾಡ್ಬೋದಪ್ಪ. ಬಟ್ ಏನಂತಂದ್ರೆ ಅಲ್ಲೇನು ಮುಟ್ಟಕ್ ಹೋಗ್ಬೇಡಿ. ವೇರ್ ಗ್ಲೌಸ್ ಪರವಾಗಿಲ್ಲ. ಈ ಬೇವರ್ಸಿ ಮುಂಡೆವನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇ ಎವಿಡೆನ್ಸ್ ಕೊಡ್ಬೇಕಾಗತ್ತೆ. ಈಗ ಲೆಟ್ ಅಸ್ ಗಿವ್ ದಮ್ ಎವಿಡೆನ್ಸ್ ಓಪನ್ಲಿ. ತಗೊಂಬಂದು ಫೇಸ್ಬುಕ್ ಅಲ್ಲಿ ಮಾಡಾಕಿ ನಾನು ಅದನ್ನ ಕಾಪಿ ಮಾಡಿ ನನ್ನ ವೆಬ್ಸೈಟ್ ಅಲ್ಲಿ ಹಾಕಂತೀನಿ. ಸರ್ಕಾರಕ್ಕೆ ತುಪ್ಕು ಅಂತ ಹೋಗ್ಯಾನ ಹೇಳದ್ಮೇಲೆ ಹೋಗಲ್ಲ ಅಂತಂದ್ರೆ ಗ್ಲೌಸ್ ಹಾಕಲ್ಲ, CCTV ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ, ಬಾಡಿ ಕ್ಯಾಮ್ರಾ ಹಾಕಲ್ಲ. ಮತ್ತೆ ಇನ್ನೇನ್ ಮಾಡಕ್ಕೋಸ್ಕರ SIT ಮಾಡಿರೋದು? ಕೊಲೆಗಾರನ ಬಚಾವ್ ಮಾಡಕ್ಕೋಸ್ಕರನಾ?